ಅಲೋ ಮಗನೇ, ಎಲ್ಲಿದ್ಯಲೇ? ಅಮ್ಮ, ಬಿಸ್ನೆಸ್ ಮೀಟಿಂಗು ಯಾಕಮ್ಮ? ಅಲ್ಲ ಕಣಲೇ, ಅಲ್ಲಿ ನಿಮ್ಮ ನಿಮ್ಮ ಅತ್ತೆ ಕರ್ಸೊಂದ್ಕಿತ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಹೇಳ್ತಾವಳೆ. ನೀನು ಬರ್ಬೇಕಂತೆ ಗಂಡ್ಮಗ. ಏನೋ ಫೋನ್ ಮಾಡಿದ್ರು ನೀನು ಕಟ್ ಮಾಡ್ತಿದ್ಯಂತೆ, ಎತ್ತುತ್ತಿಲ್ವಂತೆ ಫೋನ. ಅದಕ್ಕೆ ನಿಮ್ಮ ಅತ್ತೆ ಬಂದೇನೆ ಮನೆ ಮುಂದೆ ಜೋರಾಗಿ ಜಗಳ ಮಾಡ್ಬಿಟ್ಟು ಹೋದ್ಲು ಕಣಪ್ಪ. ನೀನು ಬರ್ಬೇಕಂತೆ, ಬಂದ್ಬಿಟ್ಟು ಅದೇನೋ ಮಾತಾಡ್ಕೊಂಡು ಹೋಗ್ಬೇಕಂತೆ ಕಣ್ಮಗ. ಬಾ, ಬಂದು ಒಂದ್ಕಿತ ಮಾತಾಡ್ಕೊಬಿಟ್ಟು ಅದೇನು ಹೇಳ್ತಾಳೋ ಕೇಳಿಸ್ಕೊಂಡು ಹೋಗು. ಯಾಕೆ ನನ್ನ ಎಂಟ್ರ ಮುಂದೆ ಮಾನ ಮರದಿ ಕಳ್ಕೊಂಡು ಚೀಪ್ ಆಗಕ್ಕೆ ನಮ್ಮ ನಾನು ಅತ್ತೆ ನಾನು ಅವಳ ಮುಂದೆ ಚೀಪ್ ಮಾಡಕ್ಕೆ ಅಂತಾನೆ ನೀ ನಾನು ಕರಿತಿಲ್ಲ. ಇಲ್ಲಿ ನಾನು ಸ್ಟ್ಯಾಂಡರ್ಡ್ ಆಗಿವ್ನಿ, ಒಳ್ಳೆ ಸ್ಟ್ಯಾಂಡರ್ಡ್ ಆಗಿಲ್ಲ ಕೆಲಸ ಮಾಡ್ತಾ ಇವ್ನಿ ಅಂತ ಹೇಳ್ಬೇಕಿತ್ತಾನೆ ನೀನು. ಹೇಳ್ದೆ ಕಣ, ನಾನು ಸ್ಟ್ಯಾಂಡರ್ಡ್ ಆಗಿರೋ ಕೆಲಸ ಮಾಡ್ತಾವನಿ ಅಂತ ಹೇಳ್ಬಿಟ್ಟು ಆದ್ರೂ ಏನು ಲೆಕ್ಕ ತಗೊಳ್ಳಿಲ್ಲ. ಅದೇನೋ ಬಂದು ಮಾತಾಡ್ಕೊಂಡು ಹೋಗ್ಬೇಕಂತೆ ಕಣ. ಬಂದತ್ತಾಗ ಮಾತಾಡ್ಕೊಂಡು ಹೋಗು. ಇನ್ನೇನ್ ಮಾಡಿ ಇನ್ನ ನೀನೇ ಯೋಚನೆ ಮಾಡು. ಅತ್ತೆ ಅತ್ತೆ ಏನು ಅತ್ತೆ, ನಂಗಿನ ವಾರಕ್ಕೆ ಟೈಮ್ ಕೊಟ್ಟವ್ರೆ ಡೆಲಿವರಿಗೆ. ನನ್ನ ಗಂಡನೂ ಹಂಗೆ ಬರೋಕ್ಕೆ ಹೇಳತ್ತೆ. ಒಂದೇ ಒಂದ್ಕಿತ ಮಾತಾಡ್ಬೇಕು ಅಂತ ಹೇಳತ್ತೆ. ಮಾತಾಡ ನೀನಿಯ 3 ತಿಂಗಳು ಆಯ್ತು ಕಣತ್ತೆ. ನನ್ನ ತಾಕ ಫೋನಾಗೂ ಮಾತಾಡಿಲ್ಲ ಅವರು. ಹೆಂಗವ್ರೋ ಏನೋ ಗೊತ್ತಿಲ್ಲ. ಈಗ ಮಗ ಹುಡ್ದಾಗನ ಬತ್ತರೇನೋ ನೋಡಕ್ಕೆ ಅಂತ ಹೇಳ್ಬಿಟ್ಟು ಕೇಳತ್ತೆ. ಬತ್ತರೋ ಬರಕ್ಕಿಲ್ವೋ ಅಂತ ಹೇಳ್ಬಿಟ್ಟು. ನೀನು ಸರಿಯಾಗಿದ್ಯಾ. ನಿನ್ ಗಂಡನೂ ನೆಟ್ಟಿಗೆ ಇಕ್ಕಳದ್ ಬಿಟ್ಬಿಟ್ಟು ಹಿಂಗಾಡ್ತಿಯಲ್ಲ. ನೋಡ್ ನನ್ನ ಮಗನ್ ನಾನು ಹೆಂಗ್ ಹಿಡ್ಕೊಂಡಿವ್ನಿ ಅಂತ ಹೇಳ್ಬಿಟ್ಟು. ನೋಡು, ಹೋಗಿ ಕರ್ಕೊಂಬಿಟ್ಟು ಬರ್ಬೇಕು. ಇಲ್ಲ ಅಂತಂದ್ರೆ ನೋಡ ನನ್ನ ಮಗಂಗೆ ಹೇಳ್ತೀನಿ, ಕರ್ಕೊಂಬಿಟ್ಟು ಬರ್ತಾನೆ ಅವನೇನಿಯಾ. ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ. ನಿಮ್ಮ ಅಮ್ಮನ ಮಾತು ಕೇಳಿ ದೌಲತ್ತು ದುರಂಕಾರ ಬಿದ್ದು 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 ಹೆಂಗಾಗಿದ್ಯಾ ನೋಡಿದ ನೀನು. ನ್ಯಾಯವಾಗಿ ಇದ್ದಿದ್ರೆ ಯಾಕೆ ಹಿಂಗಾಗ ನಿನ್ಗೆ? ದೌಲತ್ತುಗಳು ಶಾನೆ ಬೀಳ್ತೀರ ನೀನು ನಿಮ್ಮ ಅಮ್ಮ ಇಬ್ರುನುವೆ. ನಿನ್ ಗಂಡ ಹೆಂಗ್ ದುಡ್ಡು ಎತ್ಕೊಂಡು ಓಡೋಗೋನೆ ಅಂತ ಹೇಳ್ಬಿಟ್ಟು ನೋಡ್ದ. ಏನೋ ಪಾಪ, ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ನಿಂಗೆ ಸಹಾಯ ಮಾಡ್ತೀನಿ. ನಿನ್ ಗಂಡನುವೆ ಜಗ್ಗೆ ಕರ್ಕೊಂಬಿಟ್ ಬಾ ಅಂತ ಹೇಳ್ತೀನಿ ಇರು. ಹೇಳಿಯತ್ತೆ. ಹಲೋ ಮಗ, ಕೇಳಿಸ್ತೈತೆನಾ? ಕೇಳಿಸ್ತಾ ಐತಿ ಹೇಳಮ್ಮ. ನಿನ್ನ ಜೊತೆಗವನಲ್ಲ ಆ ಬೇಕು ನನ್ ಮಗ, ಅವನು ಕರ್ಕೊಂಬಿಟ್ ಬಾ ಬರ್ಬೇಕಾರೆ. ಇಲ್ಲಿ ನೋಡಿಲಿ, ಎಂಡ್ರಿಗೆ ಇನ್ನೊಂದು ವಾರಕ್ಕೆ ಡೆಲಿವರಿ ಡೇಟ್ ಕೊಟ್ಟವ್ರಂತೆ. ಒದ್ದಾಡ್ತಾವಳೆ, ಬಂದು ನೋಡ್ಕೊಳಕ್ ಹೇಳು. ಹೇಳ್ತೀನಿ ಹೇಳಮ್ಮ. ಅತ್ತೆಗೆ ಹೇಳು ಬತ್ತೀನಿ ಅಂತ ಹೇಳ್ಬಿಟ್ಟು. ನೋಡಮ್ಮ, ಯಾವುದೇ ಕಾರಣಕ್ಕೂ ಅವ್ರ ಮುಂದೆ ಚೀಪ್ ಆಗಕ್ಕೆ ಹೋಗ್ಬಾರ್ದು ಕಣಮ್ಮ. ನಾವತ್ತೂ ಏನು ಗೊತ್ತಿಲ್ಲ ಅಂತ ನೀನೇನು ತೋರ್ಸ್ಕೊಳಕ್ ಹೋಗ್ಬೇಡ, ಸರಿನೇ? ನಾವು ಹೊಸಿ ಸ್ಟ್ಯಾಂಡರ್ಡ್ ಆಗಿ ಬತ್ತೀನಿ. ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಮನೆ ವಿಚಾರ ಬಿಡು. ಹೆಂಗೋನು ಕಷ್ಟಪಟ್ಬಿಟ್ಟು 10 ರೂಪಾಯಿ ಕೂಡಿಕೊಂಡು ಹೆಂಗೋ ಯಪ್ಪಂಗೆ ಕೊಟ್ರೆ ಬಿಡ್ತಾನೆ. ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ. ಅತ್ತೆಗೆ ಹೇಳು ನಾಳೆ ನಾಡಿದ್ರಾಗ ಬತ್ತೀನಿ ಅಂತ. ಸರಿ, ಹಂಗೆ ಬರ್ಬೇಕಾರೆ ಈಗ ಇವಳು ಗಂಡನುವೆ ಕರ್ಕೊಂಬಿಟ್ ಬಾ. ಇವಳು ಪಾಪ ಒದ್ದಾಡ್ ಸಾಯ್ತಾವಳು ತೇಜ. ಆಯ್ತು ಹೇಳಿ, ಹೇಳ್ತೀನಿ. ಏನೋ ಬಸ್ರಿ ಹೆಂಗ್ಸು ಅಂತ ಸಹಾಯ ಮಾಡ್ತಾ ಇವ್ನಿ. ನನ್ನ ಮಗಂಗೆ ಹೇಳಿವ್ನಿ, ನಾಳಿಕೆ ಬರ್ಬೇಕಾರೆ ಕರ್ಕೊಂಬಿಟ್ ಬತ್ತಾನಂತೆ. ನೀನೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಸರಿನೇ? ಕರ್ಕೊಂಬಿಟ್ ಬತ್ತಾನೆ ಹೇಳಿದೀನಿ. ನನ್ಗೂ ಅರ್ಥ ಆಯ್ತದೆ ಬಸ್ರಿ ಹೆಂಗ್ಸ್ ಕಷ್ಟ ಏನು ಅಂತ ಹೇಳ್ಬಿಟ್ಟು. ನಿಂಗೂ ಪಾಪ ಗಂಡನ ಜೊತೆ ಇರ್ಬೇಕು ಅಂತ ಏನೇನೇನೋ ಆಸೆ ಇರ್ತದಲ್ವಾ. ಹೋಗ್ಲಿ ಬಿಡು. ಎಲ್ಲನೂ ಒಳ್ಳೇದಾಯ್ತದೆ ಬಂದ್ರೆ. ನಿಮ್ಮ ಅಮ್ಮನೇ ನೀ ಕೊಬ್ಬು ಮಾಡಿದಂಗೆ ಇದ್ದಿದ್ರೆ ನನ್ನ ಜೊತೆ ನಾನು ನೀವು ಎಲ್ಲ ಎಂತ ಸಂದಕ್ಕಿರ್ಬೋದಿತ್ತು ಹೇಳು. ಅತ್ತೆ, ಏನೇನ್ ನಡೀತಾಯ್ತೋ ಏನೇನ್ ಕತಿಯೋ ನನಗಂತೂ ಗೊತ್ತಾಗ್ತಿಲ್ಲ ಕಣತ್ತೆ. ಏನ್ ನಡೀತಾಯ್ತೋ, ನಾನು ಹೆಂಗೋ ಚಿಕ್ಕ ಸಾವುಕಾರನ ಮದುವೆ ಮಾಡ್ಕೊಂಡಿದ್ದೆ, ನೆಮ್ಮದಿಯಾಗಿರೋದ್ ಬಿಟ್ಬಿಟ್ಟು ಈ ಬಡ್ಡಿ ಜೊತೆ ಬಂದ್ಬಿಟ್ಟು ಒಳ್ಳೆ ಕತೆ ಆಗೋಯ್ತು ನಂದಂತೂನ್ವೆ. ನಂಗಂತೂ ಬೇಜಾರಾಯ್ತೈತೆ. ಅಮ್ಮಂಗೆ ಈ ಮಗ ಹುಟ್ಟದೇನಿಯ ಇಷ್ಟ ಇಲ್ಲ, ನಮ್ಮ ಅಜ್ಜಿಗೂ ಮಗ ಹುಟ್ಟದೇನಿಯ ಇಷ್ಟ ಇಲ್ಲ. ಈ ಮಗನ್ ಕಟ್ಕೊಂಡು ಏನ್ ಮಾಡಿಯ ನೀನು? ಬುಟ್ಟಾಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರ್ತದೆ. ನಾನು ಅಷ್ಟೇ, ನೀನೇ ಬಸ್ಸಿ ಆಗ್ಲಿಲ್ಲ ಅಂದ್ರೆ ನಾನು ಸುಮ್ಕೆ ಇಷ್ಟೊತ್ತಿಗೆ ಎತ್ತನ ಹೋಗ್ಬಿಟ್ಟು ಏನೋ ಒಂದು ಮಾಡ್ಕೊತಾ ಇದ್ದೆ. ಆದ್ರೆ ಏನ್ ಮಾಡೋಣ, ಬಸ್ರಿ ಆಗಿರೋದಕ್ಕೆ ಹಿಂಗೆ ಎಲ್ಲ ಅನ್ಭವಿಸ್ತಾ ಇದ್ದೀನಿ. ನಾನ್ ಮಾಡಿರೋ ತೆಪ್ಪಗೆ ನಾನು ಅನ್ಭವಿಸ್ತಾ ಇದ್ದೀನಿ. ಚಿಕ್ಕ ಸಾವುಕಾರನ ಜೊತೆ ಇದ್ದಿದ್ರೆ ನಂಗೆ ಇಷ್ಟೆಲ್ಲ ಆಯ್ತಾ ಇರ್ಲಿಲ್ಲ. ಏನೋ ಇವನು ನಂಬಿಟ್ಟು ಭಾಳ ತೆಪ್ಪು ಮಾಡ್ಬಿಟ್ಟೆ. ಈಗ ಹೆಂಗವನಂತತೆ ಸಂದಕವನಂತ, ಭಾಳ ಸಂದಕವನಂತೆ. ಇಬ್ರುನುವೆ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡವ್ರಂತೆ. ಒಳ್ಳೆ ದುಡ್ಡು ಪಡ್ಡೆ ಎಲ್ಲ ಸಂಪಾದನೆ ಮಾಡ್ತಾವ್ರಂತೆ. ನೀನ್ ಅವ್ರ ಬಗ್ಗೆ ಯೋಚನೆ ಬಿಟ್ಬಿಡು. ನಿಮ್ಮ ಅಮ್ಮೆಲ್ಲೋ ಕೆಲ್ಸಕ್ಕೆ ಹೋಗಲ್ಲ, ಹೋಗ್ಲಿ ಕುಂತ್ಕ ಬಾಯ್ಲಿ. ಏನ್ ಬೇಕೋ ಹೇಳು ಮಾಡಾಕ್ತೀನಿ. ಅಷ್ಟು ಮಾಡಾಕ್ಲಿಲ್ಲ ಅಂದ್ರೆ ಸಂದಾಗಿರ್ತದೆ, ಮಾಡಾಕ್ತೀನಿ ಹೇಳು. ಏನು ಬ್ಯಾಡ ಕಣತ್ತೆ, ಏನು ಬ್ಯಾಡ, ತಿನ್ಬೇಕು ಅಂತಾನೆ ಅನ್ನಿಸ್ತಿಲ್ಲ ನನ್ಗಂತೂ. ಈಚೆ ಕಡೆ ಕೂಗಕ್ಕೆ ಮುರುವಾದಿ ಹೋಯ್ತದೆ. ಎಲ್ರೂ ಯಾ ಪಾಟಿ ಸ್ಟ್ಯಾಂಡರ್ಡ್ ಆಗಿ ಮೆರ್ಕೊಂಡು ಹೋಯ್ತಾವ್ರೆ. ನಾನಿನ್ನು ಈ ಬಾಳ್ತಿದ್ದೀನಲ್ಲ ಅಂತಾನೆ ನೀ ಬಲ್ ಬೇಜಾರಾಯ್ತೈತೆ. ಮಗ ಒಂದು ಹುಟ್ಲಿ, ಮಗ ಹುಟ್ಟಿದ ತಕ್ಷಣ ನಾನು ಕೆಲ್ಸಕ್ಕೆ ಸೇರ್ಕೊಂಡು ನಾನು ಸಂದಾಗ ದುಡಿಯಕ್ಕೆ ಶುರು ಮಾಡ್ಕತೀನಿ ಕಣತ್ತೆ. ಆಮೇಕಿಂದ ನೋಡಿವಂತೆ ಹೆಂಗಿರ್ತೀನಿ ಅಂತ. ಸಂದಕ್ಕಿರು, ಬ್ಯಾಡ ಅಂದವ್ರು ಯಾರು? ನೀನು ಸಂದಕ್ಕಿರ್ಬೇಕು, ನಾವು ಸಂದಕ್ಕಿರ್ಬೇಕು. ಸರಿ ಸರಿ, ನೋಡಿ ಕುಂತ್ಕ ನಡಿ. ಶಾನೆ ಹೊತ್ತು ನಿಂತ್ಕೊಳಕ್ ಹೋಗ್ಬೇಡ. ಪಾಪ ಯಾವಾಗ ಹೆರ್ಗೆಗೆ ಏನು ಬರ್ತದ ಏನೋ ಹೇಳಕ್ ಹಾಕಿಲ್ಲ. 9 ತಿಂಗ್ಳಿಗೆ ಬಿದ್ಮೇಲೆ ನಡಿ ನಡಿ. ಸರಿ ಅತ್ತೆ. ಯಾಕೆ ಫೋನ್ ಮಾಡಿದ್ದು? ಇನ್ಯಾರು ಮಾಡ್ತಾರೆ ಫೋನ? ನಮ್ಮ ಅಮ್ಮ ಮಾಡಿತ್ತು. ನಮ್ಮ ಅತ್ತೆ ಬೋರ್ ಹೇಳ್ತಾ ಇತ್ತಂತೆ, ಬಾಬಾ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ಬೇಕಂತೆ.
ನೋಡು ನನಗಂತೂ ಇದೆಲ್ಲ ಜೀವನ ಸಾಕಾಗೋಗ್ಬಿಟ್ಟೈತೆ ನನಗಂತೂ ಇಂಥ ಕಿತ್ತೋದ್ ರೂಮಾಗೆ ಕಿತ್ತೋದಿದ್ರಾಗೆ ಇದ್ದು 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 ಸಾಕಾಗೋಗ್ಬಿಟ್ಟೈತೆ ಹಂಗಂತ ಅವಳು ಮುಂದೆ ಹೋಗಿ ತಲೆ ತಪ್ಸಿದ್ರು ಆಗಕ್ಕಿಲ್ಲ ಏನಾರ ಒಂದು ಮಾಡಲೇಬೇಕು ಊರಿಗೆ ಹೋಗಿ ನೋಡು ಎಷ್ಟು ದಿನ ಸಂಬಳ ಬರ್ತದೆ ಅಂತ ಕಾದ್ರೂ 10-12 ಸಾವಿರದ ಮೇಲೆ ಸಂಬಳ ಬರೋಕ್ಕಿಲ್ಲ ನಾವು ಎಲ್ಲ ದುಡಿದ್ರೂ ಸಂಪಾದನೆ ಮಾಡೋಕ್ಕಂತೂ ಆಯ್ತಾ ಇಲ್ಲ ನೋಡಿ ಇವಾಗ ಊರಿಗೆ ಬೇರೆ ಕರೆದವ್ರಿ ಊರಿಗೆ ಬೇರೆ ಹೋಗ್ಲೇಬೇಕು ನಿನ್ನ ಹೆಂಡ್ತಿಗೆ ಬೇರೆ ಡೇಟ್ ಕೊಟ್ಟವ್ರಂತೆ ನಿನ್ನ ಹೆಂಡ್ತಿ ಗಂಡ ಗಂಡ ಅಂತ ಹೇಳ್ಬಿಟ್ಟು ಹೊಡ್ಕತಾವಳಂತೆ ಅದಕ್ಕೆ ನೀನು ನಿನ್ನೂ ಕರ್ಕೊಂಬಿಟ್ಟು ಬಾ ನಡಿಕೇರಿ ಮತ್ತೆ ತಗೇನೋ ಮಾತಾಡ್ಬೇಕಂತೆ ಮಾತಾಡ್ಬಿಟ್ಟು ಹೋಗಿವಂತೆ ಅಂತ ಹೇಳ್ಬಿಟ್ಟು ಅಮ್ಮ ಫೋನ್ ಹಾಕಿತ್ತು ನೋಡು ಬರಂಗಿದ್ರೆ ಬಾ ನನ್ನ ಜೊತೆ ಹೋಗ್ಬಿಟ್ಟು ಬೇಕಾರೆ ಒಂದು 2 ದಿನ ಇದ್ಬಿಟ್ಟು ಕೆಲಸ ಮಾಡ್ತಾ ಇದೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬರೋಣ ನೋಡು ನಮ್ಮ ತಾಗ ಏನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಹೋಗ್ಬಿಟ್ರೆ ಮುರ್ವದಿ ಇರ್ತದ ಕೂಡ 10-12 ಸಾವಿರ ರೂಪಾಯಿ ಸಂಬಳಕ್ಕೆ ಮೂಟೆವರೆ ಕೆಲಸ ಮಾಡ್ತಿದೀವಿ ಇದು ಯಾವುದೋ ಕಿತ್ತೋದ್ ರೂಮ್ ಕೊಟ್ಟವ್ರೆ ಇದ್ರಾಗ 15 ಜನ ಮನೆ ಕಲ್ತೀವಿ ಅಂತ ಎಲ್ಲ ಹೇಳಕ್ಕಾಯ್ತದ ಈ ನನ್ನ ಮಕ್ಕಳೆಲ್ಲ ಕುಡಿದು ಬಿಸಾಕಿರೋದು ನೋಡು ಇವ್ರು ಕುಡ್ದಿರೋದ್ರಾಗ ನಾವು ಭಿಕ್ಷೆ ಬೇಡ್ಕೊಂಡು ಇಸ್ಕೊಂಡು ಕುಡಿಯ ಅಂತ ಗತಿ ಬಂದ್ಬಿಟ್ಟೈತೆ ಏನು ಮಾಡೋದು ಅಂತ ನೀನು ಅರ್ಥ ಆಯ್ತಿಲ್ವಲ್ಲ ಇವಾಗ ಏನು ಮಾಡೋದು ನೋಡು ಊರಿಗೆ ಹೋಗ್ಬೇಕಾರೆ ಫುಲ್ಲು ಸ್ಟೈಲಾಗಿ ನಮ್ದಾಗೂ ಕಾಸೈತೆ ಅನ್ನಂಗೆ ತೋರಿಸ್ಕೊಳಂಗೆ ಹೋಗ್ಬೇಕು ಇಲ್ಲ ಅಂದರೆ ಮನೆಯಾಗೂ ಬೆಲೆ ಕೊಡೋಕ್ಕಿಲ್ಲ ಏನೂ ಬೆಲೆ ಕೊಡೋಕ್ಕಿಲ್ಲ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೆ ಊರು ಬಿಟ್ಟಿರೋಕ್ಕಾಯ್ತದೆ ಹೋಗ್ಬೇಕು ಅರ್ಧ ಎಲ್ಲ ಮರ್ತೋಗಿರ್ತಾರೆ ನಿನ್ನ ಯಾರು ನಿನ್ನ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಿಲ್ಲ ಏನೋ ಆಗಿದ್ದಾಯ್ತು ಬಿಡ್ರಪ್ಪ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾರೆ ಸರಿನೇ ನೋಡಿ ಅತ್ತಾಗೆ ಊರ ಕಡೆಗೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಅದಾಗ ನಾಳಿಕೆ ಹೋಗ್ಬಿಟ್ಟು ಬರೋಣ ಏನೇನು ನಡೀತಾಯ್ತೋ ಗೊತ್ತಾಯ್ತದೆ ಇಲ್ಲೇ ಇದ್ರೆ ಎಷ್ಟು ದಿನ ಇಲ್ಲೇ ಇರ್ತೀಯಾ ನನಗೂ ಹಂಗೆ ಅನ್ನಿಸ್ತಾ ಇತ್ತು ಕಣ ಸುಮ್ಮನೆ ಇಲ್ಲಿ ಇದ್ದು ಅಪ್ಪ ಒಂದು ರೌಂಡ್ ಹೆಂಗೆ ಸಣ್ಣಾಗಿದ್ದೀನಿ ನೋಡು ಕೈ ಕಾಲೆಲ್ಲ ಜ್ವಾತ ಬಿದ್ದಂಗೆ ಆಗ್ಬಿಟ್ಟವು ನನಗಂತೂ ತಿನ್ನಕ್ಕೆ ಕೂಳಿಲ್ಲ ಆ ಮೂಟೆ ಒತ್ತು ತಲೆಯೆಲ್ಲ ಹಂಗೇನಿಯಾ ಯಪ್ಪ ಹಿಡ್ಕೊಬಿಟ್ಟೈತೆ ನನಗಂತೂ ಏನು ಮಾಡೋದು ಎತ್ತು ಮಾಡೋದು ಒಂದು ಅರ್ಥ ಆಯ್ತಿಲ್ಲ ನನಗಂತೂ ಸರಿ ನೋಡಿರಿ ಅತ್ತಾಗ ನಾಳೆ ಒಂದು ಹೆಜ್ಜೆ ಹೋಗ್ಬಿಟ್ಟು ಊರಿಗೆ ನೀನು ನೋಡ್ಕೊಂಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬಂದ್ಬಿಡೋಣ ಇನ್ನು ಇರೋದು ಏನು ಬೇಡ ಅಲ್ಲೇನಾರ ಬಿಸ್ನೆಸ್ ಮಾಡ್ಬೋದಾ ಇಲ್ಲಿ ಏನಾರ ವ್ಯವಹಾರ ಮಾಡ್ಬೋದಾ ನೋಡೋಣ ಈ ಪ್ಯಾಟೆ ಜೀವನ ಅಂತೂ ನನಗೆ ಸಾಕೋಗ್ಬಿಟ್ಟೈತೆ ಪ್ಯಾಟೆ ಜೀವನ ದೊಡ್ಡ ನಮಸ್ಕಾರ ಈ ಪ್ಯಾಟೆ ಜೀವನಕ್ಕೆ ದೂರದ ಬೆಟ್ಟ ನುಣಿಗೆ ಅನ್ನಂಗೆ ಇದು ಅಷ್ಟೇ ಏನಿಯ ಕಷ್ಟ ಸರಿ ಬಿಡು ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ ನಾಳಿಕೆ ರೆಡಿಯಾಗಿ ಹೆಂಗೋಸಿ ಕಾಸೈತಲ್ಲ ಎತ್ಕೊಂಡು ನೋಡಿ ಹೋಗ್ಬಿಟ್ಟದಾಗ ಊರ ಕಡೆಗೆ ಹೋಗ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಓಡಾಡ್ಕೊಂಡು ಇರೋದ ಅಲ್ಲೇ ಗಿಟ್ಟಿಸ್ಕೋಬೋದ ದುಡ್ಡು ಪಡ್ಡು ಅಂತ ನೋಡೋಣ ದುಡ್ಡು ಗಿಟ್ಟಂಗಿದ್ರೆ ಅಲ್ಲೇ ಇದು ಮಾಡೋಣ ಈಗ ನಾನು ಹೆಂಡ್ತಿ ಅಂದರೆ ಅವಳಿಗೆ ಎಲ್ಲನೂ ಎರ್ಗೆ ಪರ್ಗೆ ಕಾಸು ಪಾಸು ಅಂತ ಸಾಯ್ತಾರೆ ಅದು ಬೇರೆ ಮಾಡೋಗ್ಬೇಕು ಅಣ್ಣ ಇಲ್ಲಿ ಸಾಯೋದಕ್ಕಿನ್ನ ಹೋಗಿ ನೀನು ಹೆಂಡ್ತಿ ತಗ ಸಾಯೋದೇನೆ ನೀವು ಎಷ್ಟು ವಾಸಿ ಅಂತ ಅನ್ನಿಸ್ತಿಲ್ವೇ ನೋಡಿ ಅಣ್ಣ ಆದರೆ ಇಲ್ಲಿ ಭಿಕ್ಷೆ ಎತ್ತಾ ಇದ್ವಿ ಕಷ್ಟಪಡ್ತಾ ಇದ್ವಿ ಅಂತ ಹೇಳ್ಕೊಳ್ಳೋದಂತೂ ಬೇಡ ಸ್ಟ್ಯಾಂಡರ್ಡಾಗಿದ್ವಿ ಸ್ಟ್ಯಾಂಡರ್ಡಾಗಿ ಜೀವನ ಮಾಡ್ತಾ ಇದ್ವಿ ಅಂತ ನೀನು ಹೇಳೋಣ ನಾನು ಮತ್ತೆ ತಗೋಗಿ ಮಾತಾಡ್ಬೇಕಾದ್ರು ಅಷ್ಟೇ ಏನಿಯ ಸ್ಟ್ಯಾಂಡರ್ಡಾಗಿ ಇದ್ದೆ ಅಂತ ನೀನು ಹೇಳ್ತೀನಿ ನಾನಂತೂ ಆ ಮನೆಯಾಳಿ ಮುಂದೆ ಆ ನಿಧಿ ಮುಂದೆ ಮಾತ್ರ ನಾನು ತಲೆ ತೆಗ್ಸೋಕ್ಕಿಲ್ಲ ಕಣ್ಣು ಹಾಗಿದ್ದಾಗಲಿ ಆ ನಿಧಿ ಸವಸ ನನಗೆ ಬೇಡವೇ ಬೇಡ ಅವಳು ನಾನು ಹಿಂಗೆಲ್ಲ ಆಗೋಗ್ಬಿಟ್ಟಿದ್ದೀನಿ ಅಂತ ಹೋಗ್ಬಿಟ್ರೆ ಫುಟ್ಬಾಲ್ ಆಡ್ಬಿಡ್ತಾಳೆ ನನ್ನಂತೂ ಬಾರಲ್ಲೇ ನಿನ್ಗೆ ಯೋಗ್ಯತೆ ನನಗೆ ಗೊತ್ತು ಹೋಗಲ್ಲೇ ಅಂತ ಹೇಳ್ಬಿಟ್ಟು ನಡಿ ಎದ್ದೋಳು ಅದು ಒಳ್ಳೆ ಬಟ್ಟೆ ಶಾಪಿಂಗ್ ಮಾಡೋಣ ಹಂಗೆ ಶೂ ಚೆನ್ನಾಗಿರೋದು ಹಾಕೊಳ್ಳೋಣ ಹಂಗೆ ನೀವು ಒಂದು ಕಣ್ಣುಡ್ಕ ಎಲ್ಲ ತಗೊಳ್ಳೋಣ ಊರಿಗೆ ಹೋಗ್ಬೇಕಾರೆ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಇರ್ಬೇಕು ನಾವು ಹಣ ಇರೋ ಸ್ವಲ್ಪ ದುಡ್ಡು ಅದನ್ನು ಖರ್ಚು ಮಾಡ್ಕೊಬಿಟ್ರೆ ಏನಾಗಕ್ಕಿಲ್ಲ ಖರ್ಚಾದ್ರೆ ಖರ್ಚಾಗ್ಲಿ ಊರಾಗ ಮುರ್ವದಿ ಉಳಿಸ್ಕೊಳ್ಳೋಣ ನಮಗೆ ಮುಖ್ಯ ಸರಿ ಆಯ್ತು ಕಣೋಣ ನೋಡಿ ಹೋಗಿ ಎತ್ಕೊಬಿಟ್ಟು ಬರೋಣ ಅಲ್ಲೇ ಸಂಡೆ ಬಜಾರಾಗೆ ಎಲ್ಲ 10-20 ರೂಪಾಯಿಗೆಲ್ಲ ಸಿಗ್ತಾವಲ್ಲ ಅಲ್ಲೇ ಎತ್ಕೊಬಿಟ್ಟು ಬರೋಣ ಬಾ ಬಾ ಹೋಗೋಣ